ಇತ್ತೀಚೆಗೆ ಒಂದು ಸ್ಟೇಟ್ಮೆಂಟ್ ಕೊಡ್ತೀರಾ, ಸಂಗೀತಾರನ್ನ ಪರ್ಸನಲ್ ಹೋಗಿ ಮಾತಾಡಲ್ಲ, ಸಿಕ್ಕಿದ್ರೆ ಖಂಡಿತ ಮಾತಾಡ್ತೀನಿ ಅಂತ. ಬಟ್ ಲಾಸ್ಟ್ ಮೂಮೆಂಟ್ ಅಲ್ಲಿ ಬಿಗ್ ಬಾಸ್ ಒಂದು ಅವಕಾಶ ಕೊಡುತ್ತೆ, ಯಾರ್ಯಾರು ಕ್ಷಮೆ ಕೇಳ್ಬೇಕು ಕೇಳಿ ಅಂತ. ಅಲ್ಲಿ ನೀವಿಬ್ರು ಕ್ಷಮೆ ಕೇಳ್ತೀರಾ, ಕೈ ಕುಲ್ಕ್ತೀರಾ, ಇದೆಲ್ಲ ಮುಗೀತು ಇವತ್ತಿಗೆ ಅಂತೀರಾ? ಅಂದ್ರೆ ಇಬ್ರು ಕೂಡ ಅವತ್ತು ಮಾತಾಡಿದ ನಾಮಕಾವಸ್ಥೆಗ ಇಲ್ವಲ್ಲ. ನಾನು ಏನೇ ನನ್ ಕಡೆಯಿಂದ ನಾನು ಹೇಳ್ಬೇಕು ಹೇಳಿದೀನಿ. ಆ ಕಡೆಯಿಂದ ಏನಾದ್ರು ಎಫರ್ಟ್ಸ್ ಕಾಣಿಸಿಲ್ಲ ಅಂದಾಗ ನಾನು ಏನ್ ಮಾಡಕ್ಕಾಗತ್ತೆ ಹೇಳಿ. ಹೊರಗಡೆ ಬಂದೆ, ಅಲ್ಲಿ ಏನ್ ಗೇಮ್ಗಾಯ್ತು, ಗೇಮ್ ಎಲ್ಲ ಆಯ್ತು, ಮುಗೀತು. ನಾನು ಲಾಸ್ಟ್ ವೀಕ್ ಅಲ್ಲಿ ಹೇಳಿದ್ದು ಅದೇ, ನಾನು ಯಾವ್ದೇ ಕಾರಣಕ್ಕೂ ದ್ವೇಷನಂತೂ ಕ್ಯಾರಿ ಮಾಡಲ್ಲ. ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡೋದು ಒಂದು ಒಳ್ಳೆ ಫ್ರೆಂಡ್ಶಿಪ್ ಅಂಡ್ ಆ ಫ್ರೆಂಡ್ಶಿಪ್ ಇಂದ ಏನು ಉದ್ದೇಶ, ಫ್ರೆಂಡ್ಶಿಪ್ ಇಂದ ಏನು ಎಕ್ಸ್ಪೆಕ್ಟೇಷನ್ ಇಲ್ಲ ನನಗೆ. ಒಂದೊಳ್ಳೆ ಮಾತು, 4 ಮಾತು, ಒಂದ್ ಮುಖದ ಮೇಲೆ ಒಂದು ನಗು, ಈಗ ಸಿಕ್ಕಿದ್ರು ನಾನು ಅದನ್ನ ಮಾಡೇ ಮಾಡ್ತೀನಿ. ಸೊ ಪರ್ಸನಲ್ ಆಗಿ ಎಫರ್ಟ್ಸ್ ಹಾಕದೇ ಇರಬಹುದು, ಯಾಕಂದ್ರೆ ನನ್ನ ಕೆಲ್ಸಗಳಲ್ಲಿ ನಾನು ಬ್ಯುಸಿ ಆಗಿದ್ದೀನಿ. ಆ ಒಂದು ಇದರಿಂದ ನಾನು ಹೇಳಿದ್ದಷ್ಟೇ, ಮಾತಾಡ್ಸ್ಬಾರ್ದು ಅಥವಾ ಯಾವುದೇ ದ್ವೇಷದಿಂದಾಗ್ಲಿ ಅಲ್ಲ. ಓಕೆ, ತನಿಷ್ ಅವರು ನಿಮ್ಗೆ ಎಂತ ಕ್ರಿಟಿಕಲ್ ಕಂಡೀಷನ್ ಅಲ್ಲಿ ಕೂಡ ಹೆಲ್ಪ್ ಮಾಡಿದ್ದಾರೆ, ಅಂದ್ರೆ ಮೀನ್ಸ್ ಬೆಂಬಲಕ್ಕೆ ನಿಂತಿದ್ದಾರೆ ನನ್ ಫ್ರೆಂಡ್ ಅಂತ. ಬಟ್ ನೀವು ಲಾಸ್ಟ್ ಮೂಮೆಂಟ್ ಅಲ್ಲಿ ಅವ್ರನ್ನ ಬಿಟ್ಕೊಟ್ಟಿದ್ದು ಸರಿ ಅಂತ ಅನ್ಸುತ್ತಾ? ಆ ಗೇಮ್ಗೋಸ್ಕರ ನಾನು ಏನೇನ್ ಮಾಡಿದ್ನೋ ಅದೆಲ್ಲ ಸರಿನೇ. ನನ್ನ ಮನ್ಸಿಗೆ, ನನ್ನ ಪ್ರಕಾರ ನಾನು ಏನೇನ್ ಮಾಡಿದ್ನೋ ಎಲ್ಲ ಸರಿನೇ. ಬಿಟ್ಕೊಟ್ಟೆ ಅನ್ನೋದು ಅಫ್ಕೋರ್ಸ್ ಗೇಮ್ ಅಂತ ಬಂದಾಗ ಇಂಡಿವಿಜುವಲ್ ಆಗಿ ಬರ್ಬೇಕು, ಇಂಡಿವಿಜುವಲ್ ಆಗಿ ಬಂದ್ ಕಪ್ ಎತ್ತಬೇಕು. ನನ್ಗನ್ಸಿದ್ ನಾನು ಹೇಳಿದೀನಿ. ಹೊರಗಿನ ವಿಷಯ ಅಂದ್ರೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಆಗಿದ್ರೆ ನಾನು ಯಾವುದೇ ಕಾರಣಕ್ಕೂ ಬಿಟ್ಕೊಡ್ತಾ ಇರ್ಲಿಲ್ಲ. ಸೊ ಐ ಹ್ಯಾವ್ ಗಾನ್ ದೇರ್ ಟು ವಿನ್, ಐ ಹ್ಯಾವ್ ಡನ್ ವಾಟ್ ಐ ಹ್ಯಾವ್ ಟು ಡೂ. ಸೊ ಬಿಟ್ಕೊಡ್ಬೇಕಾಗತ್ತೆ. ಬಿಟ್ಕೊಟ್ಟಾದ್ಮೇಲೆ ನಂಗೆ ಬೇಜಾರಾಗಿದ್ದು ಇದೆ, ಅವ್ರ ಜೊತೆ ಕೂತ್ಕೊಂಡು ಹತ್ತಿದ್ದು ಇದೆ, ಮಾತಾಡ್ಲಿಲ್ಲ ಅಂತ. ಇಟ್ ಇಸ್ ಓಕೆ, ಇಟ್ ಇಸ್ ಗೇಮ್. ಒಟ್ಟಿಗ ಬಿಗ್ ಬಾಸ್ ಇಂದ ಬಂದ್ಮೇಲೆ ಹೇಗಿದೆ ಲೈಫ್? ತುಂಬಾ ಚೇಂಜ್ ಆಗಿದೆ, ಬದಲಾಗಿದೆ. ಮುಂಚೆ ಬೇರೆ ತರ ಇತ್ತು ಲೈಫ್, ಈಗ ಬೇರೆ ತರ ಇದೆ. ನಾನ್ ಮುಂಚೆ ಲೈಫ್ ನ ಬೇರೆ ತರ ನೋಡ್ತಾ ಇದ್ದೆ, ಈ ರೀತಿ ಆಗ್ಬೇಕು ಅಂತ ಯೋಚನೆ ಮಾಡ್ತಿದ್ದೆ. ಮುಂಚೆ ಲೈಫ್ ನನ್ನನ್ನು ಬೇರೆ ರೀತಿ ಟ್ರೀಟ್ ಮಾಡ್ತಿತ್ತು, ಇವಾಗ ಇನ್ನು ಚೆನ್ನಾಗಿ ಟ್ರೀಟ್ ಮಾಡ್ತಿದ್ದೆ. ಹೊಸ ಹೊಸ ಆಸೆಗಳು, ಹೊಸ ಹೊಸ ಕನ್ಸುಗಳು ಕಾಣಿಸ್ತಾ ಇದೆ. ಅದನ್ನ ರೀಚ್ ಮಾಡೋ ಕಡೆ ನಮ್ಮ ಕೆಲಸ ನಡೆಯುತ್ತೆ. ಅಮ್ಮನ ಕನಸಿನ ಮನೆಯ ಕೆಲಸ ಯಾವಾಗಿಂದ ಶುರು? ವೆರಿ ಸೂನ್. ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ. ಬಟ್ ಜೊತೆಗೆ ನನ್ನ ಕೆರಿಯರ್ ಬಗ್ಗೆನೂ ನಾನು ಯೋಚನೆ ಮಾಡ್ಬೇಕು. ಸೊ ಅದ್ರಿಗೆ ಒಂದಷ್ಟು ಸ್ಕ್ರಿಪ್ಟ್ಸ್ ಬಗ್ಗೆ ಯೋಚನೆ ಮಾಡ್ತೀನಿ. ಅದೊಂದು ಕೆಲಸಗಳು ನಡೀಬೇಕು. ಬಿಗ್ ಬಾಸ್ ಮನೆಯಿಂದ ಒಂದು ಕ್ಲಿಯರೆನ್ಸ್ ಆಗ್ಬೇಕು. ಸೊ ಹಾಗಾಗಿ ಕನ್ನಡಿಗರ ಮನೆ ಮಾತಾಗಿರುವ ಸಿನಿ ಪತ್ರಿಕೆ ಚಿತ್ತಾರ, ಕರ್ನಾಟಕದ ನಂಬರ್ 1 ರೀಡರ್ಸ್ ಚಾಯ್ಸ್ ಎಂಟರ್ಟೈನ್ಮೆಂಟ್ ಮ್ಯಾಗಝೀನ್.